ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 88ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಪದಂತೆ ಕೀರ್ತೀನಾಂ ಪ್ರಪದಮಪದಂ ದೇವಿ ವಿಪದಾಂ ಕಥಂ ನೀತಂ ಸದ್ಭಿಃ ಕಠಿಣಕಮಠೀಕರ್ಪರತುಲಾಂ ಕಥಂ ವಾ ಬಾಹುಭ್ಯಾಮುಪಯಮನಕಾಲೇ ಪುರಭಿದಾ ಯದಾದಾಯನ್ಯಸ್ತಂ ತೃಷದಿ ದಯಮಾನೇನ ಮನಸಾ. ಪದಂತೆ ಕೀರ್ತೀನಾಂ ಪ್ರಪದಮಪದಂ ದೇವಿ ವಿಪದಾಂ ಕಥಂ ನೀತಂ ಸದ್ಭಿಃ ಕಠಿಣಕಮಠೀಕರ್ಪರತುಲಾಂ ಕಥಂ ವಾ ಬಾಹುಭ್ಯಾಮುಪಯಮನಕಾಲೇ ಪುರಭಿದಾ ಯದಾದಾಯನ್ಯಸ್ತಂ ದೃಶದಿ ದಯಮಾನೇನ ಮನಸಾ. ಪದಂತೆ ಕೀರ್ತೀನಾಂ ಪ್ರಪದಮಪದಂ ದೇವಿ ವಿಪದಾಂ ಕಥಂ ನೀತಂ ಸದ್ಭಿಃ ಕಠಿಣಕಮಠೀಕರ್ಪರತುಲಾಂ ಕಥಂ ವಾ ಬಾಹುಭ್ಯಾಮುಪಯಮನಕಾಲೇ ಪುರಭಿದಾ ಯದಾದಾಯನ್ಯಸ್ತಂ ದೃಶದಿ ದಯಮಾನೇನ ಮನಸಾ. ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಮುಂಗಾಲಿನ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ದೇವಿ ಕೀರ್ತಿನಾಂ ಕೀರ್ತಿಗಳಿಗೆ, ಪದಂ ಆಶ್ರಯವಾದ, ವಿಪದಾಂ ವಿಪತ್ತುಗಳಿಗೆ ಅಪದಂ ಆಶ್ರಯವಾಗದಿರುವ, ತೇ ನಿನ್ನ, ಪ್ರಪದಂ ಮುಂಗಾಲುಗಳು, ಸದ್ಭಿಃ ಕವಿಶ್ರೇಷ್ಠರಿಂದ, ಕಠಿಣ ಕಮಠೀಕರ್ಪರತುಲಾಂ ಅತ್ಯಂತ ಕಠಿಣವಾದ ಒರಟಾದ ಹೆಣ್ಣು ಆಮೆಯ ಬೆನ್ನು ಚಿಪ್ಪಿನೊಡನೆ ಹೋಲಿಕೆಯನ್ನು ಕಥಂ ಹೇಗೆ ತಾನೇ ಹೊಂದಿಸಲ್ಪಟ್ಟಿತು. ಆಮೆಯ ಬೆನ್ನ ಚಿಪ್ಪು ಎಷ್ಟು ಸುಂದರವೋ ಅಷ್ಟೇ ಕಠಿಣ ಹಾಗೂ ಶಕ್ತಿಯುತ. ಹಾಗೆಯೇ ದೇವಿಯ ಪಾದಗಳ ಮಹಿಮೆ ಅಪಾರ, ಭಾರ, ಸುಂದರ. ಆ ದೇವಿಯ ಪಾದಗಳ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಬ್ರಹ್ಮಾದಿ ಕವೀಂದ್ರರಿಗೆ ಅಸಾಧ್ಯ ಅಂದಮೇಲೆ ಅದರ ಚೆಲುವು ಅದೆಷ್ಟು ಕಠಿಣ ವರ್ಣಿಸಲಿಕ್ಕೆ ಅನ್ನೋ ಅರ್ಥವನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಥಂ ವಾ ಹೇಗೆ ತಾನೇ, ಪುರಭಿದ ತ್ರಿಪುರ ಸಂಹಾರಿಯಾದ ಸದಾಶಿವನು, ಉಪಯಮನ ಕಾಲೇ ವಿವಾಹದ ಸಮಯದಲ್ಲಿ ಮಾಡುವಂತಹ ಅಶ್ಮಾರೋಹಣ ವಿಧಾನದಲ್ಲಿ, ಬಾಹುಭ್ಯಾಂ ತನ್ನ ಎರಡೂ ಕೈಗಳಿಂದ, ಯತ್ ನಿನ್ನ ಪಾದಗಳನ್ನು ಆದಾಯ ಎತ್ತಿಕೊಂಡು, ದಯಮಾನೇನ ಮನಸ ದಯೆಯಿಂದ ಕೂಡಿದ ಮನಸ್ಸಿನಿಂದ, ದೃಶದಿ ಗುಂಡು ಕಲ್ಲಿಗೆ ಆಧಾರವಾದ ಶಿಲೆಯ ಮೇಲೆ ನ್ಯಸ್ತಂ ಸ್ಥಾಪಿಸಿದ. ಶಿವನು ದೇವಿಯ ಮೃದು ಮಧುರವಾದ ಮುಂಗಾಲಿಗೆ ತೊಂದರೆಯಾಗಬಾರದೆಂದು ತನ್ನ ಕೈಯ ಮೇಲೆ ದೇವಿಯ ಕಾಲನ್ನಿಟ್ಟುಕೊಂಡು ಶಿಲೆಯ ಮೇಲೆ ಸ್ಥಾಪಿಸಿದ ಅಂತ ಶಂಕರರು ದೇವಿಯ ಮುಂಗಾಲುಗಳ ಕಠಿಣ ಸೌಂದರ್ಯವನ್ನು ವರ್ಣಿಸುತ್ತಾ ದೇವಿಗೆ ಸೌಂದರ್ಯ ಲಹರಿ 88ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕವನ್ನು ಪಠಿಸೋದ್ರಿಂದ ಸಕಲ ಪ್ರಾಣಿಗಳ ವಶೀಕರಣ, ಕಷ್ಟಗಳ ನಿವಾರಣೆ, ಲೌಕಿಕವಾದ ಏಳಿಗೆಗಳು ಉಂಟಾಗುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.